ಈಗ ಒಂದೇನಾಗಿದೆ, ಎರಡೂ ಪಕ್ಷಕ್ಕೆ ಮೈತ್ರಿ ಬೇಕು, ಅದರಲ್ಲೇನು ಸಂಶಯ ಇಲ್ಲ. ಎರಡೂ ಪಕ್ಷದವ್ರು ಒಟ್ಟಾಗಿ ಹೋದರೆ ಇವತ್ತು ಖಂಡಿತ ಜನ ನಮಗೆ ಬೆಂಬಲ ನೀಡೋದ್ರಲ್ಲಿ ಸಂಶಯ ಇಲ್ಲ. ಆ ರೀತಿ ಜನಗಳ ಮನಸ್ಸಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ರೀತಿ, ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ರಾಜ್ಯವನ್ನು ಅವರು ಸಮರ್ಪಕವಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ನಿರ್ವಹಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದನ್ನ ನೋಡಿ ಖಂಡಿತ ಜನ ಬೇಸತ್ತಿರ್ತಕ್ಕಂಥದ್ದು ಕಳೆದ 2 ವರ್ಷದಿಂದನೂ ಅದು ಬೇಸತ್ತಿರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಅವ್ರು ಬರೀ ಭಾಗ್ಯದ ಹೆಸರಿನಲ್ಲಿ ಇವತ್ತು ರಾಜ್ಯವನ್ನು ಮತ ಹಾಕ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಿಟ್ಟರೆ ಬೇರೆ ಅವರು ಯಾವುದೇ ಇಲಾಖೆಗೆ ಕೂಡ ಇವತ್ತು ಕೆಲಸ ಮಾಡೋದ್ರಲ್ಲಿ, ಅಭಿವೃದ್ಧಿ ಕೆಲಸದಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅವರ MLA, ಅವ್ರ ಶಾಸಕರುಗಳು ಕೂಡ ಅದನ್ನೆಲ್ಲ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇದ್ರ ಜೊತೆಯಲ್ಲಿ ಇವತ್ತು ಒಂದು ಕಡೆ ಗೃಹಲಕ್ಷ್ಮಿಗೆ ಇದಕ್ಕೆಲ್ಲ ಎಷ್ಟು 56,000 ಕೋಟಿ ಹೋಗ್ತದೆ ಅಂತ ಒಂದು ಕಡೆ, ಇವತ್ತು ಹೊಸ ಮುಖ್ಯಮಂತ್ರಿಗಳು ಯಾವ ಒಂದು ಆರ್ಥಿಕ ಹೊರೆ ಹೊತ್ಕೊಂಡು ಇವತ್ತು 1 ಲಕ್ಷ ಎಂಥದ್ದು ಸಂಘಗಳು ಮಾಡ್ತೀವಿ, ಪಂಚಾಯತ್ ವಾರ ಒಂದೊಂದು ಸಂಘಗಳು ಮಾಡಿ 1 ಲಕ್ಷ ಸಂಘಗಳು ಮಾಡಿ ಅವ್ರಿಗೆ 10 ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. 10,000 ಕೋಟಿ ಹಣ ಬೇಕು ಅದಕ್ಕೆ. ಬಟ್ ಇವರು ಈ ಸರ್ಕಾರದ ಮತ್ತು ಈ ಒಂದು ತೆರಿಗೆ ಹಣದಲ್ಲಿ ಇವ್ರ ಪಕ್ಷದ ಕಾರ್ಯಕರ್ತರನ್ನ ಮಾಡ್ಕೊಂಡು ಹೋಗಿ ಕೊಟ್ಟಿರ್ತಕ್ಕಂಥದ್ದು ಸರಿನಾ? ಈ ಚುನಾವಣೆ ಉದ್ದೇಶದಿಂದ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಂತ ನನಗೆಲ್ಲೋ ಒಂದು ಕಡೆ ಅನುಮಾನ ಹುಡ್ತಾ ಇದೆ. ಆದ್ದರಿಂದ ಯಾರಿಗೂ ಹಂಗೆ ವೈಯಕ್ತಿಕವಾಗಿ ಆ ಥರ ಅಭಿಪ್ರಾಯ ಇಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದಿದೆ. ಎಲ್ಲರೂ ಕೂಡ ಸ್ಪಷ್ಟವಾಗಿದ್ದಾರೆ. ಇವತ್ತು ಎರಡೂ ಕೂಡ ಒಟ್ಟಾಗಿ ಹೋದರೆ ನಾವು ಇವತ್ತು ಮುಂದಿನ ದಿನಗಳಲ್ಲಿ ನಮಗೆ 140ರಿಂದ 150 ಸ್ಥಾನ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದವ್ರಿಗೂ ಕೂಡ ಗೊತ್ತಿದೆ. ಖಂಡಿತ ಅದೇ ಒಂದು ಹೊಂದಾಣಿಕೆನಲ್ಲಿ ನಾವು ಹೋಗ್ತೇವೆ. ನಾವು ನಮ್ಮ ಪಕ್ಷದ ಅಭ್ಯರ್ಥಿನ ನಿಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಇದು ವರಿಷ್ಠರಿಗೆ ನಾವು ಈಗಾಗಲೇ ಹೇಳಿದ್ದೇವೆ. ಜನತಾದಳದ ಈಗ ಏಕೆಂದರೆ ವೋಟ್ ಬ್ಯಾಂಕು ನಾವು ನೋಡ್ತೇವೆ, ಅಲ್ಲಿ ಕಾಂಗ್ರೆಸ್ ಮತ್ತು JDSನ ವೋಟ್ ಬ್ಯಾಂಕ್ಗಳು ಅವೆರಡಕ್ಕೂ ಕೂಡ ಮೊದಲಿಂದನೂ ಕೂಡ ಚುನಾವಣೆಗಳಲ್ಲಿ ಸಂಘರ್ಷಗಳು ನಡೀತಾ ಇರೋದ್ರಿಂದ ನಾವೇ ಈ ಸಲ ನಮಗೆ JDSಗೆ ಕೂಡ ಒಂದು ಸ್ಥಾನ ಬಿಟ್ಕೊಡಿ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಒತ್ತಾಯ ಇದೆ. ಸುಳ್ಳು ಇಲ್ಲ, ಆ ಥರ ಯಾವುದೂ ಕೂಡ ಇದಿಲ್ಲ. ಖಂಡಿತ ನಾವು ಹಿರಿಯರದು ಕೂಡ ಮೊನ್ನೆ ಕಳೆದ ವಾರ ಸಭೆನೂ ಕೂಡ ಮಾಡಿದ್ವಿ. ಎಲ್ಲ ಮುಖಂಡರುಗಳು ಕೂಡ ಒಟ್ಟಾಗಿ ಕೂತ್ಕೊಂಡು 10 ಜನದ ಒಂದು ಸಮಿತಿನೂ ಕೂಡ ಮಾಡಿ ಅದರಲ್ಲಿ ನೀವೆಲ್ಲ ಒಂದು ತೀರ್ಮಾನ ಕೊಡಿ, ನೀವು ಹೇಳಿದ ರೀತಿಯಲ್ಲಿ ಅಭ್ಯರ್ಥಿ ಹಾಕೋಣ ಅಂತಕ್ಕಂಥದ್ದನ್ನ ನಮ್ಮ ವರಿಷ್ಠರಿಗಾಗಲೇ ಅಲ್ಲಿಯ ಎಲ್ಲ ಒಂದು ಕಾರ್ಯಕರ್ತರಿಗೆ ಮುಖಂಡರನ್ನ ಹೇಳಿದ್ದಾರೆ. ಖಂಡಿತ ಅವರೆಲ್ಲರೂ ಕೂಡ ಆ ಮನಸ್ಥಿತಿಯಲ್ಲಿ ಇದ್ದಾರೆ. ಯಾವುದು ಇಲ್ಲ ಸೆಕೆಂಡ್ ಇದೀವಿ ನಾವು. 50,000 ಚಿಲ್ಲರೆ ಮತ್ತು ಪ್ರತಿ ಚುನಾವಣೆಯಲ್ಲಿ ಬರ್ತಾನೆ ಇದೆ ನಮಗೆ. ಇದು ಎಲ್ಲಿ ಒಂದೇ ಕಡೆ ಆ ಮರ ಹಾಕಿರೋ ರೀತಿನೂ ಕೂಡ ನಾವು ನೋಡಿದ್ವಿ. ಅವತ್ತು ನಾವು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ವಿ. ಹಂಗಾಗಿ ಅಲ್ಲಿ ನೋಡಿದ್ರೆ ಹತ್ರಕ್ಕೆ ಮರಗಳನ್ನ ಹಾಕಿದ್ರೆ 5 ಇಂಚು 6 ಇಂಚಿಗೆ ಮರಗಳನ್ನ ಹಾಕಿದ್ರೆ ಕಾಟಾಚಾರಕ್ಕೆ ಇವರು ಪರಿಸರ ದಿನಾಚರಣೆ ಆಚರಿಸಿ ಕಾಟಾಚಾರಕ್ಕೆ ಇವರು ಮರಗಳು ಬೆಳೆಸ್ತೀವಿ ಅಂತ ಹೋಗ್ತಕ್ಕಂಥದ್ದು ಇದು ಪ್ರಕ್ರಿಯೆ ಸರಿಯಲ್ಲ. ಇವರು ಎಲ್ಲಿ ಗಿಡವನ್ನು ನೆಟ್ಟರೆ ಆ ಪ್ರಕೃತಿಗೆ ಇದು ಉತ್ತಮವಾಗಿ ನಾವು ಬೆಳೆದು ಅದರ ಮುಖಾಂತರ ನಮಗೆ ಪರಿಸರನೂ ಕೂಡ ಬದಲಾಯಿಸ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಇವರು ಅದನ್ನು ತೋರ್ಪಡಿಕೆಗೆ ಇವರು ಗಿಡ ನೆಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ವಾದ. ಹೌದೌದು, ಅದನ್ನು ಸತ್ಯ. ಅವತ್ತು ಸುಮಾರು ಜನ ಎಲ್ಲರನ್ನೂ ಕೂಡ ಅದು ಪರಿಸರ ಪ್ರೇಮಿಗಳನ್ನೆಲ್ಲ ಕರ್ಕೊಂಡು ಅದನ್ನು ಮಾಡಿದ್ರು. ಬಟ್ ಇದು ಅನುಷ್ಠಾನ ಥರದಲ್ಲಿ ಸರಿಯಾದ ರೀತಿಯಲ್ಲಿ ಇವ್ರು ಮಾಡಿಲ್ಲ. ಮತ್ತು ಗಿಡಗಳನ್ನ ಹಾಕೋದಕ್ಕೆ ಇವರು ಸರಿಯಾದ ಒಂದು ರೀತಿಯಲ್ಲಿ ಇವತ್ತು ಗಿಡಗಳನ್ನೂ ಕೂಡ ಹಾಕಿಲ್ಲ. ಅದರಿಂದ ಮುಂದೆ ಅದು ಬೆಳೆಯೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಆದ್ದರಿಂದ ಅಷ್ಟೊಂದು ಜಾಗಗಳು ಇವರು ಒಂದು ಕಡೆ ಏನು ಹೇಳ್ತಾರೆ 15 ಲಕ್ಷ ಮರಗಳನ್ನ ನೆಡ್ತೀವಿ ಅಂತ ಒಂದು ಕಡೆ ಹೋಗ್ತಾರೆ. ಅಷ್ಟೊಂದು ಜಾಗ ಇದ್ದಾಗ ಸಿಟಿನಲ್ಲಿ ಸಿಟಿನಲ್ಲಿ ಅಷ್ಟೊಂದು ಜಾಗ ಇದೆ ಅಂತ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಗೊತ್ತಾದಾಗ ಯಾಕೆ ಇವರು ಇದರಲ್ಲಿ ಬಿಡದಿನಲ್ಲಿ ಟೌನ್ಶಿಪ್ ಮಾಡೋಕ್ಕೆ ಕೊಟ್ಟಿದ್ದಾರೆ? ಆ ಜಾಗಗಳಲ್ಲಿ ಇವ್ರು ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಅಲ್ಲಿ ಇವ್ರಿಗಿರ್ತಕ್ಕಂಥ ಇದೇನು ಇಚ್ಛಾಶಕ್ತಿ ಏನು?
ಖಂಡಿತ ಇಲ್ಲ. ಅಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಗಿಡವನ್ನು ಹಾಕಿಲ್ಲ ಅಂತಕ್ಕಂಥದ್ದು ಎಲ್ಲರದ್ದು ಕೂಡ ವಾದ ಇದೆ, ಕೂಗಿದೆ. ಆದ್ದರಿಂದ ಈ ಥರ ಕಾಟಾಚಾರಕ್ಕೆ ನಮ್ಮ ಹಣವನ್ನು ದುರುಪಯೋಗ ಪಡಿಸ್ಕೋಬೇಡಿ ಅಂತ ನನ್ನ ಒತ್ತಾಯ. ನಾನು ಅದಕ್ಕೆ ವೈಯಕ್ತಿಕವಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಪ್ರತಿ ಮಗುಗೆ, ನಮ್ಮಲ್ಲಿ 45,000ದಿಂದ 50,000 ಮಕ್ಕಳಿದ್ದಾರೆ 1ನೇ ತರಗತಿಯಿಂದ PUC ವರೆಗೂ. ಪ್ರತಿ ವರ್ಷ ಅವರು ಚಿಲ್ಡ್ರನ್ಸ್ ಡೇ ದಿನನೋ ಯಾವುದೋ ಒಂದು ದಿನ ನಿಗದಿ ಮಾಡಿಕೊಂಡು ಒಂದೊಂದು ಮಗುಗೆ ಒಂದು ಗಿಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಆ ಹೆಸರಿನಲ್ಲಿ ಆ ಮಗು ಎಲ್ಲಾದರೂ ಆಗಲಿ, ಅವ್ರ ಮನೆ ಹತ್ರ ಆಗಲಿ, ಅವ್ರ ಹೊಲದಲ್ಲಾಗಲಿ, ಅವರ ಎಲ್ಲರೂ ರಸ್ತೆ ಬದಿನಲ್ಲಾಗಲಿ ಹಾಕಿದ್ರೆ ಅದು ಖಂಡಿತ ಆ ಮಗು ಅದನ್ನು ಪಾಲನೆ ಪೋಷಣೆ ಮಾಡ್ತದೆ, ಬೆಳೆಸ್ತದೆ. ಅದನ್ನು ಅವ್ರ ಟೀಚರ್ ಅದನ್ನು ಮಾನಿಟ್ರ್ ಮಾಡ್ಕೊಳ್ಳಿ, ಅವ್ರ ಕ್ಲಾಸ್ ಟೀಚರ್. ಈ ಥರ ರಾಜ್ಯದಲ್ಲೆಲ್ಲ ನೀವು ಮಾಡಿದ್ರೆ ಖಂಡಿತ ಅದು ಅರ್ಥಪೂರ್ಣವಾಗಿ ನೀವು ಗಿಡ ನೆಡೋದಕ್ಕೆ ಅನುಕೂಲ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಅದನ್ನು ಈ ವರ್ಷದಿಂದ ಅದನ್ನು ಮಾಡ್ತಾ ಇದ್ದೀವಿ ಅದನ್ನು. ಯಾಕೆಂದರೆ ಪ್ರತಿ ವರ್ಷ 50,000 ಗಿಡ ನೆಟ್ಟರೆ ಎಲ್ಲ ಒಂದು ಕಡೆ ಪರಿಸರಕ್ಕೆ ನಾವು ಅನುಕೂಲ ಆಗುತ್ತೆ. ಈಗ ಮಲೆನಾಡು ಕಡೆ ಯಾಕೆ ಮಳೆ ಬರ್ತಾ ಇದೆ, ನಾವೆಲ್ಲ ನಿರೀಕ್ಷಣೆ ಹೆಂಗೆ ಇಟ್ಕೊಂಡಿದ್ದೀವಿ, ಅಲ್ಲೆಲ್ಲ ಗುಡ್ಡಗಾಡು ಮತ್ತು ಮರಗಳು ಜಾಸ್ತಿ ಇರೋದ್ರಿಂದ ಆ ಹವಾಮಾನ ಆ ಥರ ವಾತಾವರಣ ಆ ಥರ ಇರ್ಲಿಕ್ಕೆ ಸಾಧ್ಯ ಆಗಿದೆ, ಮತ್ತು ಮಳೆನೂ ಕೂಡ ಅಷ್ಟು ಬೀಳಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ನಾವಿವತ್ತು ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು, ಗಿಡ ಮರಗಳನ್ನ ನೆಡ್ತಕ್ಕಂಥ ಕೆಲಸಕ್ಕೆ ಈ ರೀತಿ ಇವತ್ತು ಶಿಕ್ಷಣ ಇಲಾಖೆಯನ್ನು ನೀವು ಬಳಸ್ಕೊಂಡು ಗಿಡ ನೆಡೋವಂಥ ಕೆಲಸ ರಾಜ್ಯಾದ್ಯಂತ ಆದರೆ ವರ್ಷ ಬಿಡಿ ನೀವು 15 ಲಕ್ಷ ಅಲ್ಲ, ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳ ಹೆಸರಲ್ಲಿ ಒಂದೊಂದು ಗಿಡ ನೆಟ್ಟರೆ ಪ್ರತಿ ವರ್ಷ ಒಂದೊಂದು ಮಗು ಅದನ್ನು ಹಾಕ್ತಾರೆ. ಖಂಡಿತ ಆ ಥರ ಆದರೆ ನೀವು ಗಿಡವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ, ಪರಿಸರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ.